ಬವ ನಿಧಾನ ಬಾ ಬಾ. ಅಯ್ಯೋ ಅತ್ತೆ, ನಾನು ಹುಷಾರಾಗಿ ಇದ್ದೆ. ನೀವು ತಾನೇ ಯಾಕೆ ಆಸ್ಪತ್ರೆಗೆಲ್ಲ ಸುಮ್ಮನೆ ದುಡ್ಡು ಹೆಚ್ಚ ಮಾಡ್ಕೊಂಡು ನಿಂತ್ಕೊಂಬಾಗ ಸುಮ್ಮನೆ ನೀನು ಗೊತ್ತಾಗಲ್ಲ ನಿಂಗೆ. ಲೇ ಎಲ್ಲಲ್ಲ ಡಾಕ್ಟ್ರೆ ಕಾಣಕ್ಕಿಲ್ಲ, ಎಲ್ಲಿ ಕರ್ಕೊಂಬಂದಿದ್ದಿ? ಬರೋ ರೋಗಿಗಳು ಅವರವ. ಈ ಕೊನೆಗೆ ಕಾಂಪೌಂಡ್ರು ಯಾವನೋ ಕಳಿಸ್ತಾ, ಎಲ್ಲಿ ಡಾಕ್ಟ್ರು? ಅಯ್ಯೋ ಇರವ ಬತ್ತರಿರು. ಅಯ್ಯೋ ಇನ್ನ ಓಟೋತಿಗೋ ಕಣಪ್ಪ. ಅಲ್ಲ ಕಳ್ಳ, ಕೂತ್ಕೊಳ್ಳೋಕೆಲ್ಲೂ ಜಾಗಿಲ್ವ? ಈ ಕುರ್ಚಿ ಮ್ಯಾಗ ಕೂತ್ಕೋಬೋದಾ? ಇಲ್ಲ ಕಣವ, ಇಲ್ಲಿ ಇವರು ಡಾಕ್ಟ್ರು ಕೂತ್ಕೊಳ್ಳೋದು. ಅಯ್ಯೋ ಸೀಮೆಗಿಲುದು ಕೂತ್ಕೊತಿಂಕ ಕೂಡ್ಸ್ತಿಂಕಂತಕೋ ಮಗ, ಬಾವ ಇದ್ರ ಮ್ಯಾಗ ಕೂತ್ಕೋ. ಅಯ್ಯೋ ಅತ್ತೆ, ಬೈಗಿದಾರು ಬೇಡ ಸುಮ್ಕಿರಿ, ನನಗೆ ಏನು ಅಷ್ಟೊಂದು ತಲೆ ಸುತ್ತಿಲ್ಲ. ಸುಮಾರಾಗಿ ಒಂಚೂರ ಹಿಂಗೆ ಆಯ್ತೈತೆ ಅಷ್ಟೇ, ಏನಾಗಲ್ಲ ಸುಮ್ಮನಿರತ್ತೆ. ಇವನೇ ಅಂದ್ಲ ಡಾಕ್ಟ್ರು, ಇವನ್ಗೆ ಮೊಯ್ಯಾಗ 3 kg ಮಾಂಸಿಲ್ಲ, ಇನ್ನು ಇವನೇನು ಇದು ಮಾಡ್ಯಾನು? ಏ ಸುಮ್ಕಿರವ ನೀನು, ಇವರೆಲ್ಲ ಡಾಕ್ಟ್ರು. ಹ್ಞೂ ಇಲ್ಲೇ ಅವ್ರೆ ಕಳಿಸ್ಬೇಕು. ಮಗ ಬಾವ ನಿಧಾನಕ್ಕೆ ನಡಿ, ಡಾಕ್ಟ್ರು ಒಳಗೆವ್ರ ಏನು ಕತೆನೋ, ಅದೇನು ಎತ್ತ ಅಂತ ಏನು ಮುಚ್ಚಿಕಬಾರ್ದು, ಎಲ್ಲ ಹೇಳ್ಬೇಕು. ಸರಿ ಕಣತೆ, ಆಯ್ತು. ಹ್ಞೂ ನಡಿ ಮಗ. ಅದ್ಯಾಕೆ? ಏ ಹಂಗೆ ಕಣವ, ಡಾಕ್ಟ್ರು ಅವ್ರನ್ನ ಮಾತ್ರ ಒಳಗೆ ಕರ್ಕೊಳ್ಳೋದು, ನಾವೆಲ್ಲ ಹೋಗಂಗಿಲ್ಲ. ಓ ಸರಿ ಕಣಪ್ಪ, ಆಯ್ತತೆಗೆ. ಹ್ಞೂ ಸರಿ ಮಗ, ಹುಷಾರಾಗಿ ಹೋಗಿ ಅದೇನು ಹೇಳ್ತಾರೆ ಡಾಕ್ಟ್ರು ಕೇಳು ಆಯ್ತಾ? ಏನು ಮುಚ್ಚಿ ಕೇಳಕ್ಕೆ ಹೋಗಬೇಡ, ಎಲ್ಲ ಹೇಳ್ಬೇಕು. ಸರಿ ಕಣತೆ, ಆಯ್ತು. ಅಲ್ಲ ಕಣವ, ಯಾವಾಗಿಂದ ಹುಷಾರಿಲ್ದಂಗಾಯ್ತು? ಅಯ್ಯೋ ಗೊತ್ತಿಲ್ಲ ಕಳೆ, ಬೆಳಗಿಂದ ತಲೆ ಸುತ್ತು ಅಂತಿದ್ಲಂತೆ, ವಾಂತಿ ತಲೆ ಸುತ್ತು ಆಯ್ತಿತ್ತಂತೆ. ಇವಳು ಯಾರವ ನಮ್ಮ ಅಂಗ್ಳಿ ಹೇಳಿಲು, ನಾನು ಅದಕ್ಕೆ ಇದು ಯಾಕೆ ಯಾವ ಗ್ರಾಚಾರ ಇರವ ಅಂದ್ಬಿಟ್ಟು ನಿನ್ನ ಬಾರ್ಲ ಕರ್ಕೊಂಡೋಗು ಅಂತ ಅಂದಿದ್ದು. ಓ ಸರಿ ಅಲ್ಲ, ಬೆಳಗ್ಗೆನೇ ಹೇಳಕ್ಕಾಯ್ತಿರ್ಲಿ ಮತ್ತೆ, ಹಂಗೆ ಹೋಗಿ ಬರ್ಬೋತಿತ್ತು ಆಸ್ಪತ್ರೆಗೆ. ಮಧ್ಯ ತನಕ ಯಾಕೆ ಕಾಯ್ಕೊಂಡು ಕೂತಿದ್ಲಂತೆ? ಅಯ್ಯೋ ಅವಳಿಗೇನು ಗೊತ್ತಿದ್ಲ ಹೆಂಗಾಯ್ತದ ಏನೋ ಅಂದ್ಬಿಟ್ಟು, ಏನೋ ಸುಮ್ಮನೆ ಹಂಗೆ ತಲೆ ಸುತ್ತು ಬಂದಿರ್ಬೋದು ಅನ್ಕೊಂಡು ಸುಮ್ಮನೆ ಅವಳೆ. ಅಯ್ಯೋ ಸುಮ್ಮನಿರಪ್ಪ ಅಮ್ಮಗೆ ಹಾಕ್ಬೇಕು ಅಂತ ನಾನು ನೀನು ಬಂಧನ ಮಾಡಿ ಕರ್ಕೊಂಬಂದಿದ್ದು. ಓ ಸರಿ. ಅಲ್ಲ ಕಳ್ಳ ಮಗ, ಇವನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ? ಏನಾಯ್ತದವ, ಏನಾಗಲ್ಲ ಸುಮ್ ಕೂತ್ಕೋ. ಹಂಗಲ್ಲ ಕಳೆ, ಆಲೆ ಮದುವೆ ಆಗಿ 8-9 ವರ್ಷ ಆದ್ಮೇಲೆ ಬಸ್ರಿಯಾಗವಳೆ, ಏನಾನ ಹೆಚ್ಚು ಕಮ್ಮಿ ಆದತ್ತೇನು ಅಂತ ಭಯ ಕಳ್ಳ ಮಗ. ಆ ಮುಂಡೆ ನೋಡಿರಿ ಅರ್ಧರಲ್ಲಿ ಕೈ ಬಿಟ್ಟು ಹೋದ್ಲು. ಅಲ್ಲ ಕಳೆ, ಅವಳು ಎಲ್ಲಿ ಹೋದ್ಲಲ್ಲ ಅವಳು, ಅವ್ರು ಅಪ್ಪ ಅವ್ನು ಮನ್ಗೋ ಕೂತ್ಕೊಂಡ್ಬಿಟ್ರೆ ಸರೋಯ್ತಾ? ಒಂದು ಹೆಣ್ಮಗ ಅದಲ್ಲ, ನನಗೆ ಜ್ಞಾನ ಮ್ಯಾನ ಬೇಡವಲ್ಲ ಅವಳಿಗೆ. ಯವ್ವ ಕುತ್ಕ ಸುಮ್ಮನೆ, ಅವಳು ಹೆಸರು ಎತ್ಬೇಡ ನಂಗೆ ಮುಂದೆ ಮುಯ್ಯೆಲ್ಲ ಉಡ್ದಂಗೆ ಆತದ ನನಗೆ. ಲೋಪರ್ ಮುಂದೆ ಜಗಳ ಕರ್ಕೊಂಡು ಹೋಗೊಂದು ತಿಂಗ್ಳಾಯ್ತಲ್ಲ, ಬರ್ಬೇಕು ಅಂತ ಜ್ಞಾನ ಬೇಡ ಒಳಗೆ, ಅಲ್ಲೇ ಬಿಡ್ಸ ಆಯ್ತಲ್ವ. ಅಲ್ಲ ಹೆಣ್ಮಗ ಪಾಪ ಅವು ಮಗ, ಅವು ಎಲ್ಲಿ ಆಮೇಲೆ ಬರಲಿಲ್ಲ ಅಂತ ಕೇಳ್ತಾನೆ ಇರ್ತದೆ. ಒಂಚೂರು ಜ್ಞಾನ ಇಲ್ಲದೆ ಮನೆ ಬಿಟ್ಟು ಹೋಗೋಲ್ಲ ಅವಳು, ಅದಕ್ಕೆ ನಾನು ಕರೆಯಕ್ಕೆ ಹೋಗಿಲ್ಲ ನೋಡುವ. ಲೇ ಕೂತ್ಕ, ಹಿಂಗೆ ಆಡ್ಕೊಂಡು ಕೂತ್ಕೊಂಡು ಆಯ್ತದೆ, ಹೋಗಿ ಕರ್ಕೊಂಬ ಬಾಯಿ ಮುಚ್ಕೊಂಡು. ಆಸ್ಪತ್ರೆಗೆಲ್ಲ ಹೋಗಿ ಬಂದ್ಮೇಕೆ ನಾಳೆಗೆ ಹೋಗಿ ಅದೇನು ಅಂತ ಮಾತಾಡ್ಕೊಂಡು ಕರ್ಕೊಂಬರಪ್ಪ. ಅಯ್ಯೋ ಹೆಣ್ಮಗ ನೋಡ್ರಿ ಒಟ್ಟುರಿತದೆ ನನಗೆ. ಏ ಹೋಗಮ್ಮ ಸುಮ್ಮನೆ, ತಲೆ ತಿನ್ಬೇಡ ನಂಗೆ. ಲೇ ಇವಳ ಮತ್ತು ಕೇಳಪ್ಪ, ಹೋಗು, ಯಾರನ್ನ ಆಡ್ಕೊಳಕ್ಕಿಲ್ವ ನೋಡಿ, ಬ್ರ್ಯಾಂಡ್ ಕತ್ಕೊಂಡೆ ಒಬ್ಳನ್ನ ಹೊಡೆದೋಡ್ಸೋನೆ ಅಂತ ಜನ ಆಡ್ಕೊಳಕ್ಕಿಲ್ವನಪ್ಪ. ಹೋಗು ಮಗ, ರಂಗಮ್ಮ ಕರ್ಕೊಂಬ, ಅದು ಏನು ಆಡ್ತಾಳೆ ಆಡಲಿ, ಅವಳಿಗೆ ಇಲ್ಲೇ ನಾನು ಮರ್ಯಾದೆ ಮಾಡ್ತೀನಿ. ಅವಳೇನೋ ಜಗಳಕ್ಕಾಯ್ದ್ರೆ ನಾನು ನೋಡ್ಕೊತೀನಿ ನಿನ್ನ ಮೇಲೆ. ಹೋಗಪ್ಪ ಕರ್ಕೊಂಬ ನಡಿಕೆ. ಹಂಗಲ್ಲ ಕಣವ, ಇಷ್ಟೆಲ್ಲ ಮಾಡಿದ್ಮೇಕು ಕರ್ಕೊಂಬಂತಲ್ಲವ ನೀನು, ನಾನು ಮಾತ್ರ ಕರ್ಕೊಬರಲ್ಲ. ಅಲ್ಲಿ ಬಿ ಸಾಯ್ತಾಳೆ ಬಿಡು, ಅವ್ರ ಅಪ್ಪನ ಮನೆಗೆ ಸಾಯ್ತಕ ಇರಲಿ, ಅಲ್ಲೇ ಇರಲಿ ಬಿಡು. ಒಂದು ಹೆಣ್ಮಗ ಅದೇ ಅವಳದು, ನೋಡ್ಕೊತಾಳೆ ಬಿಡು ನಮ್ಗೆ ಹಂಗ. ಲೇ ಬಾಯಿ ಮುಚ್ಕೊಂಡು ಹೋಗಿ ಕರ್ಕೊಂಬ, ಯಾರು ಮಕ್ಕಳಿದ್ದಾರು. ಅಲ್ಲ ಕಳೆ, ಹೆಣ್ಮಗ ಅದು ಇವಳು ನೋಡ್ಕೊತಾಳೆ ಅಂತ ಅಂತಿಲ್ಲ, ಮುದುಕು ನೋಡ್ಕೊಂತಾಳೆ. ಯಾರು ಹೆಂಗಾತಾರೋ ಈಗ ಹೇಳೋಕ್ಕಾಗಲ್ಲ ಕಣಪ್ಪ. ಸುಮ್ಮನೆ ಅವರ ಅವನ ಜೊತೆಗೆ ಅವಳು ಮಕ್ಳಿರಲಿ. ಹೋಗು ಬಾಯಿ ಮುಚ್ಕೊಂಡು ನಾಳೆಗೂ ಹೋಗು. ಇದೇ ಆಯ್ತು ಕಣವ ನಿಂದು, ಒಳ್ಳೆ ತಾಳ್ತೀನಿ ಹಂಗೆ ಬಂದೇರು. ಯೋನ ಹೇಳಂಗಿಲ್ಲ, ಊರ್ಕೊಂಡು ಹೊಂಟೋಯ್ತಾನ ತಗೆ. ಹೋಗಪ್ಪ, ಯಾರ ಹತ್ರ ಸಾಯೋದು ನಾವು ತಾನೆ. ಇವಾಗ ಇದೊಂದು ಕಡೆ ದಿಗ್ಲತ್ಕತ್ತಲ್ಲಪ್ಪ, ಏನಾಗೈತೆ ಅಂತ ಹೇಳೋಣ ಈಗ. ಹೆಂಗೋ ತಗೆ ಡಾಕ್ಟ್ರು ಇವನು ಇಲ್ಲ ಸಲೀಸಾಗೈತೆ ಅಂದ್ಬಿಟ್ರೆ ಸಾಕು ನಂಗಂತೂ. ಏನಮ್ಮ ನಿನ್ನ ಹೆಸರು? ಗಂಗಮ್ಮ ಅಂತ ಕಣ್ಣು ಡಾಕ್ಟ್ರೆ. ಓ ಹೌದಾ, ಸರಿಮ್ಮ ಆಯಿತು. ಮಲ್ಕೋ, ಆರಾಮಾಗಿ ಮಲ್ಕೋಬೇಕು. ಯಾಕೆ ಎದುರ್ಕೋತಾ ಇದ್ದೀರಾ? ಏನೂ ಆಗಲ್ಲ, ಮಲ್ಕೊಳ್ಳಿ. ಹೋದ್ಸರಿ ಬಂದಿದ್ರಿ ಅಲ್ವಾ ನೀವು? ಹ್ಞೂ ಬಂದಿದ್ದು.
ಓ, ಅಲ್ಲಿ ಎಷ್ಟು ತಿಂಗಳಾಯ್ತು ನೀವು ಬಂದು? 2 ತಿಂಗಳು ಆಗಿರ್ಬೇಕೇನೋ ಅಲ್ವಾ? ನಿಮ್ಮನ್ನು ನೋಡಿದ್ದೆ, ನಿಮ್ಮ ಹಸ್ಬೆಂಡು ಅಲ್ಲ ನಿಮ್ಮ ಗಂಡ ಅವರೆಲ್ಲ ಅವರನ್ನು ನೋಡಿದ್ದೆ ನಾನು. ಬಂದಿದ್ರಿ ನೀವು, ಗಂಗಮ್ಮ ಅಂತ ನೆನಪಿದೆ ನಮಗೆ. ಅದೇ 8 ವರ್ಷ ಆದಮೇಲೇನೋ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಿದ್ರು ಅಲ್ವಾ, ನೀವೇ ಅಲ್ವಾ? ಹೌದು ಕಂಡಾಕೊಟ್ರೆ ನಾನೇ. ಪಾಪ ನೋಡಿ ಅಂತ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಕಂಡಾಕೊಟ್ರೆ ನಾವೇ ಬಂದಿದ್ದು, ಆಲೇ 2 ತಿಂಗಳಾಯಿತು. ಸರಿ ಸರಿ ಆಯಿತು. ಅಲ್ಲಮ್ಮ, ನಾನು ಹೇಳಿದ್ದೆ ಅಲ್ವಾ ತಿಂಗಳ ಬರಬೇಕಮ್ಮ ಹಾಸ್ಪಿಟಲ್ಗೆ ಅಂತ. ನೀವು ಯಾಕೆ ಬಂದಿಲ್ಲ? ಇನ್ನೇ ಹೋದ 1 ತಿಂಗಳು. ಸರಿ ಹೋಗ್ಲಿ ಬಿಡಿ, ಅದು ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಆರಾಮಾಗಿ ಮಲ್ಕೊಳ್ಳಿ ಆಯಿತಾ? ನೋಡಿ, ಏನು ಮುಚ್ಚಿಕೋಬಾರ್ದು, ಎಲ್ಲನೂ ಹೇಳಬೇಕು. ಎಷ್ಟು ದಿವಸದಿಂದ ತಲೆ ಸುತ್ತೆಲ್ಲ ಬರ್ತಿದೆ, ವಾಂತಿ ಎಲ್ಲ ಮುಂಚೆನೂ ಬರ್ತಿತ್ತಾ? ಇಲ್ಲ ಡಾಕ್ಟ್ರೆ, ಯಾವತ್ತೂ ಅದೇ ಮೊದಲು ಅವಾಗ 3 ತಿಂಗಳಲ್ಲಿ ಗೊತ್ತಾಯಿತು. ಅದಾದ್ಮೇಲೆ ಬಂದಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ಹಿಂಗೆ ಆಯ್ತಿರೋದು. ಓ ಹಂಗ, ಸರಿ ಸರಿ ಆಯಿತು. ಒಂಚೂರು ಕೈ ಹಿಂಗೆ ತೋರಿಸಿ. ಹಿಂಗೆ ನೋಡಿಮ್ಮ, ಹೆದರ್ಕೊಳ್ಳೋವಂಥದ್ದು ಏನೂ ಇಲ್ಲ. ನೀವು ಚೆನ್ನಾಗಿ ಹಣ್ಣು ಹಂಪಲು ಎಲ್ಲ ಚೆನ್ನಾಗಿ ತಿನ್ನಬೇಕು, ಸರಿನಾ? ಅಷ್ಟೇ, ಇನ್ನೇನು ಇಲ್ಲ. ದಿನಾಗಲೂ 1 ಲೋಟನ ಹಾಲು ಕುಡೀರಿ. ಆಮೇಲೆ 1-2 ಟಾನಿಕ್ ಬರ್ಕೊಡ್ತೀನಿ, ಅದನ್ನು ಮಾತ್ರ ತಿನ್ನಿ ಆಯಿತಾ? ಮಾತ್ರೆ ಗೀತ್ರೆ ಏನು ತಿನ್ನಕ್ಕೆ ಹೋಗಬೇಡಿ, ಸರಿನಾ? ನಾನು ಹೇಳ್ತೀನಿ ಬಿಡಿ, ಅವರು ಯಾರು ಬಂದಾರೋ ಅವ್ರಿಗೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಸ್ವಲ್ಪ ಫ್ರೀಯಾಗಿರಿ ಆಯಿತಾ? ತುಂಬ ವರ್ಷಗಳಾದಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಲ್ವಾ, ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ಸುಸ್ತು ಎಲ್ಲ ಆಗಿದೆ. ಏನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಟ್ನಲ್ಲಿ ತಿಂಗಳ ಬರಬೇಕು ನೀವು ಆಯಿತಾ? ಮುಂದಿನ ತಿಂಗಳು ಬನ್ನಿ. ಹೌದಾ ಡಾಕ್ಟ್ರೆ? ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ವಾ? ಇಲ್ಲಮ್ಮ, ಇಲ್ಲ, ಅಂಥದ್ದೇನೂ ಆಗಿಲ್ಲ. ಏನು ತಲೆ ಕೆಡಿಸ್ಕೊಬೇಡಿ ಆಯಿತಾ? ನೀವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇನ್ನೊಂದು 5 ತಿಂಗಳು ಆರಾಮಾಗಿರಿ ಆಯಿತಾ? ನೀವೆಷ್ಟು ಆರಾಮಾಗಿರ್ತೀರೋ ನಿಮ್ಮ ಮಗುನೂ ಅಷ್ಟೇ ಆರಾಮಾಗಿರುತ್ತೆ ಆಯಿತಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಸರಿನಾ? ಇವಾಗಲೂ ಅಷ್ಟೇ ನಗ್ನಗ್ತಾ ಇರಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ ಡಾಕ್ಟ್ರೆ, ಆಯಿತು. ಇನ್ಮೇಲೆ ಆರಾಮಾಗಿರ್ತೀನಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹಾಂ ಸರಿ ಆಯಿತು, ಹಂಗಿರಬೇಕು ನೋಡಿ. ಯಾರಿದ್ದಾರೆ ಹೊರಗಡೆ ನಿಮ್ಮವರು? ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು ಬಂದವ್ರೆ. ಓ ಹಂಗ, ಸರಿ ಇರಿ. ಕಾಂಪೌಂಡರ್ ಒಳಗೆ ಕಳ್ಸಪ್ಪ ಇವ್ರ ಮನೆಯವ್ರನ್ನ. ಓಕೆ ಮೇಡಮ್. ನೋಡಿಮ್ಮ, ಹೋಗಿ ಒಳಗೆ ಹೋಗಿ. ಅದೇನು ಡಾಕ್ಟ್ರು ಹೇಳ್ತಾರೆ ಕೇಳಿ, ಕರೀತಾವ್ರೆ. ಓ ಕರೀತಾರೆ? ಸರಿ ಆಯ್ತು ಕಣಪ್ಪ, ಹೋಯ್ತೀನಿ. ಬರ್ಲ ಮಗ, ಕರೀತಾವ್ರಂತೆ ಒಳಗೆ. ಡಾಕ್ಟ್ರೇ, ಏನಾಗಿದ್ದದು ನಮ್ಮ ಹುಡುಗಿಗೆ? ಓ ಬನ್ನಿ. ನೀವೇನಾಗಬೇಕು ಇವ್ರಿಗೆ? ಓ ನಮ್ಮ ಸೊಸೆ. ಓ ಹೌದಾ? ಏನೂ ಆಗಿಲ್ಲ, ನೀವು ಹೆದರ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ಇವ್ರು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹಣ್ಣು ಹಂಪಲು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಸ್ವಲ್ಪ ಏನಾದರೂ ಬರ್ಕೊಡ್ತೀನಿ, ಅದನ್ನೆಲ್ಲ ತಗೊಂಡು ಒಂದು ಟಾನಿಕ್ ಬರ್ಕೊಡ್ತೀನಿ, ಅದನ್ನು ರಾತ್ರಿ ಬೆಳಗ್ಗೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ತುಂಬ ವರ್ಷಗಳ ನಂತರ ಇವರು ತಾಯಿ ಆಗ್ತಿದ್ದಾರಲ್ವಾ, ಹಾಗಾಗಿ ಸ್ವಲ್ಪ ತಲೆ ಸುತ್ತು ವಾಂತಿ ಬರ್ತಾನೆ ಇರುತ್ತೆ 6-7 ತಿಂಗಳವರೆಗೂ. ನೀವೇನು ತಲೆ ಕೆಡಿಸ್ಕೊಬೇಡಿ ಆಯಿತಾ? ಅಷ್ಟೇ, ಏನೂ ಇಲ್ಲ. ತಿಂಗಳ ಒಟ್ಟಿನಲ್ಲಿ ಬರಬೇಕು ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಂಡು ಹೋಗೋಕ್ಕೆ. ಹೌದೇನು ಡಾಕ್ಟ್ರೇ? ಆಯಿತು ಬಿಡಿ, ಚೆನ್ನಾಗಿನ ಮೇಲೆ ತಿನ್ನಿಸ್ತೀವಿ ಬಿಡಿ. ನೀವು ಸಿ ಹೇಳಿ, ಆಮ್ಯಾಗ ತಿಂತೀನಿ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡು ಹೋಯ್ತಾಳೆ. ಕೊಟ್ಟರು ತಿನ್ನೋಕೆ ಕಷ್ಟ. ಏನಮ್ಮ ನಿಮ್ಮ ಅತ್ತೆಯವ್ರು ಹೇಳ್ತಾ ಇರೋದು? ಹೌದಾ? ಅಲ್ಲಮ್ಮ, ಇಂಥ ಅತ್ತೆ ಸಿಕ್ಕಿರೋದೇ ನಿಮ್ಮ ಪುಣ್ಯ ಮಾಡಿದ್ದೀರಾ ನೋಡಿ. ಯಾವ ಅತ್ತೆ ತಾನೇ ಹಿಂಗಿರ್ತಾರೆ, ಇಷ್ಟು ತಲೆ ಕೆಡಿಸ್ಕೊಂಡು ಕೇರ್ ಮಾಡ್ತಾರೆ ಹೇಳಿ? ನೀವು ಅವರು ಇದ್ರ ಮಕ್ಕೆ ನೀವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕಮ್ಮ. ನೋಡಿ, ನಿಮ್ಮ ಅತ್ತೆ ನಿಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಹೌದು ಡಾಕ್ಟ್ರೇ, ಸರಿ ಡಾಕ್ಟ್ರೇ. ನಮ್ಮ ಅತ್ತೆಯ ಮೇಲೆ ಹೆಂಗೆ ಹೇಳ್ತದೋ ಹಂಗೆ ಇರ್ತೀನಿ, ಎಲ್ಲ ಚೆನ್ನಾಗಿ ತಿನ್ಕೊಂಡಿರ್ತೀನಿ ಡಾಕ್ಟ್ರೇ. ಸರಿ ಆಯಿತು, ಸ್ವಲ್ಪ ಬರ್ಕೊಡ್ತೀನಿ, ಅದನ್ನು ತಗೊಂಡು ಹೋಗಿ ಆಯಿತಾ? ತಗೊಂಡು ನಂಗೆ ಬಂದು ತೋರಿಸ್ಬಿಟ್ಟು ಹೋಗಿ ಆಯಿತಾ? ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ವೇನು ಡಾಕ್ಟ್ರೇ? ಇಲ್ಲ ಏನೂ ಆಗಿಲ್ಲ, ತಲೆ ಏನು ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅಂಥದ್ದೇನೂ ಆಗಿಲ್ಲ. ಸರಿ ಆಯಿತು, ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ? ಬಾಯ್.